ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 4 ವಾಕ್ಯ 14 ತಿಳಿಸುವುದೇನೆಂದರೆ, ಬಿತ್ತುವವನು ವಾಕ್ಯವನ್ನು ಬಿತ್ತುತ್ತಾನೆ. ಚಿಂತನೆ: ದೇವರು ತನ್ನ ವಾಕ್ಯವನ್ನು ಬಿತ್ತುವಾಗ ಪ್ರತಿಯೊಂದು ಹೃದಯದಲ್ಲಿಯೂ ಉದಾರವಾಗಿ ಬಿತ್ತುತ್ತಾನೆ ಎಂದು ಯೇಸು ನಮಗೆ ನೆನಪಿಸುತ್ತಾನೆ. ಎಲ್ಲರಿಗೂ ಒಂದೇ ಬೀಜವನ್ನು ನೀಡಲಾಗುತ್ತದೆ, ಆದರೆ ಫಲವು ನಾವು ಅದನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಾವು ಮುಕ್ತತೆ, ತಾಳ್ಮೆ ಮತ್ತು ನಂಬಿಕೆಯಿಂದ ಕೇಳಿದಾಗ ಆ ವಾಕ್ಯವು ಬೇರುತ್ತದೆ, ನಮ್ಮ ಜೀವನವನ್ನು ಪರಿವರ್ತಿಸುತ್ತದೆ ಮತ್ತು ಪ್ರೀತಿ ಮತ್ತು ಒಳ್ಳೆಯ ಕಾರ್ಯಗಳಲ್ಲಿ ಫಲ ನೀಡುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನನ್ನ ಹೃದಯವನ್ನು ನಿನ್ನ ವಾಕ್ಯಕ್ಕಾಗಿ ಒಳ್ಳೆಯ ನೆಲವನ್ನಾಗಿ ಮಾಡಿರಿ. ಅನುಮಾನದ ಕಲ್ಲುಗಳು, ಚಿಂತನೆಯ ಮುಳ್ಳುಗಳು ಮತ್ತು ನಿನ್ನ ಕೃಪೆಯನ್ನು ಉಸಿರಾಗಿಟ್ಟಿಸುವ ಗೊಂದಲವನ್ನು ತೆಗೆದುಹಾಕಿರಿ. ನಿನ್ನ ವಾಕ್ಯವನ್ನು ನಂಬಿಕೆಯಿಂದ ಸ್ವೀಕರಿಸಲು ಮತ್ತು ಅದನ್ನು ಪ್ರತಿದಿನ ಬದುಕಲು ನನಗೆ ಸಹಾಯ ಮಾಡಿರಿ. ಇದರಿಂದ ನನ್ನ ಜೀವನವು ನಿನ್ನ ಮಹಿಮೆಗಾಗಿ ಫಲ ನೀಡಲಿ. ಆಮೆನ್.